ಯುದ್ಧಕ್ಕೆ ಬಳಸ್ತಿದ್ದಂತಹ ಹಡಗಿನ ಮಾಡೆಲ್ ಇದು. ಈ ಶಿಪ್ಗೆ 45,000 MUR ಅಂತೆ ಗುರು. ಇಲ್ಲೊಂದು ಹೊಸ ಗೇಮ್ ನೋಡಿದ್ವಿ, ಬನ್ನಿ ನೋಡೋಣ. वो छोटा बाल का नजदीक कौन सा जाता है वो पॉइंट होता है. ಮತ್ತೆ ಎಮರ್ಜೆನ್ಸಿಯಾಗಿ ನಾನು ಇಂಡಿಯಾಗೆ ಹೋಗಬೇಕಾಗಿದೆ. ಸನ್ಸೆಟ್ ನೋಡ್ರಿ. ಒಂದು ಪೀಸ್ ಪನ್ನೀರ್ ಕೊಟ್ಟಿರ್ಲಿಲ್ವಾ? ಒಂದು ಪೀಸ್ ಚಿಕನ್ ಕೊಡಿ. ನಮಸ್ಕಾರ ಕರ್ನಾಟಕ, ಹೇಗಿದ್ರ ಎಲ್ಲರೂ? ನೀವೆಲ್ಲ ಬಿಂದಾಸಾಗಿದ್ರ ಅನ್ಕೊಂತೀನಿ. ಆ್ಯಂಡ್ ಯಾವಾಗಲೂ ಹಾಗೆ ಬಿಂದಾಸಾಗಿರಿ. ನಾನು ಇವಾಗಿನ ಇಂಡಿಯಾಯಿಂದ ಮೊರಿಷಿಯಸ್ಸಿಗೆ ಬಂದಿದೆ. ಮತ್ತೆ ಎಮರ್ಜೆನ್ಸಿಯಾಗಿ ನಾನು ಇಂಡಿಯಾಗೆ ಹೋಗಬೇಕಾಗಿದೆ. ರೀಸನ್ ಏನು ಹೋಗುವಾಗ ಹೇಳ್ಕೊಡ್ತೀನಿ, ಏನಾಯಿತು, ಯಾಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಸದ್ಯಕ್ಕೆ ನಾನು ಇಂಡಿಯಾಗೆ ಏನಾದರೂ ತೊಗೊಂಡು ಹೋಗಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ನನಗೆ ಒಂದು ಐಡಿಯಾ ಬಂತು ಏನು ತೊಗೊಂಡು ಹೋಗ್ಬೋದು ಅಂತ. ಶಿಪ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ. ಯುದ್ಧಕ್ಕೆ ಬಳಸ್ತಾ ಇದ್ದಿದ್ದಂಥ ಶಿಪ್ಗಳನ್ನ, ಹಡಗುಗಳನ್ನ, ಸೇಮ್ ಮಾಡೆಲ್ಸ್ಗಳನ್ನ ಇಲ್ಲಿ ತಯಾರಿಸ್ತಾರೆ. ಸೊ ಅದನ್ನು ಯಾಕೆ ತೊಗೊಂಡೋಗ್ಬಾರ್ದು? ಮೊರಿಷಿಯಸ್ ಅಂದ ತಕ್ಷಣ ಒಂದು ಮೆಮೊರಿನಲ್ಲಿ ಉಳಿಯೋ ಅಂಥದ್ದು ಆ್ಯಕ್ಚುಲಿ ಶಿಪ್, ಬೋಟು ಈ ಥರದ್ದೇ. ಸೊ ಯಾಕೆ ತೊಗೊಂಡೋಗ್ಬಾರ್ದು ಅಂತ ಒಂದು ಐಡಿಯಾ ಬಂತು. ಸೊ ಅದನ್ನು ಬೈ ಮಾಡಲಿಕ್ಕೆ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ. ಈ ಫ್ಯಾಕ್ಟ್ರಿ ನೇಮ್ ಬಂದ್ಬಿಟ್ಟು ಲೇಪೋರ್ಟ್ ಅಂತ. ಇದು ಹಡಗುಗಳ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ. ಇಲ್ಲಿಗೆ ಹರಿಪ್ರಿಯಾ ಬಂದಿದ್ದರು, ಹೀರೋಯಿನ್, ಕನ್ನಡ ಹೀರೋಯಿನ್ ಹರಿಪ್ರಿಯಾ ಮತ್ತು ಅವರ ಹಸ್ಬೆಂಡ್ ಸಿಂಹ ಬಂದಿದ್ದರು. ಅವರು ತೊಗೊಂಡೋಗಿದ್ದಾರೆ ಈ ಶಿಪ್ನ. ನನ್ನ ಜೊತೆ ನನ್ನ ಫ್ರೆಂಡ್ ಮತ್ತು ಅವ್ರ ವೈಫ್ ಬಂದಿದ್ದಾರೆ. ಇವೆಲ್ಲ ಮಾಡೆಲ್ಸ್. ನಂದು ಪರ್ಮಿಟ್ ಎಕ್ಸ್ಪೈರಿ ಆಗಿದೆ, ಅದಕ್ಕೋಸ್ಕರ ನಾನು ಇಂಡಿಯಾಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಹೋಗ್ತಾ ಈ ಶಿಪ್ನ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಎತ್ಕೊಂಡು ಹೋಗೋಣ. ಇದನ್ನು ನಾನು ತೊಗೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಮಾತಾಡ್ಬಿಟ್ಟು ಸ್ವಲ್ಪ ಡಿಸ್ಕೌಂಟಲ್ಲಿ ಕೊಡಿಸಿದ್ರು. ಇದು 13,000 INR ಆಯಿತು. ಇದನ್ನು ತಯಾರಿಸ್ಲಿಕ್ಕೆ 2 ತಿಂಗಳು ಟೈಮ್ ತೊಗೊಂಡಿದ್ದಾರಂತೆ. ಎಷ್ಟು ಡೀಟೇಲಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ. ಇದ್ರದ್ದೆಲ್ಲ ಪ್ರೈಸ್ ಕೇಳಕ್ಕೆ ಹೋಗ್ಬೇಡಿ. ಇದು 45,000 ಮೊರಿಷಿಯನ್ ರೂಪಿ, ಅಂದರೆ 75,000 to 80,000 INR ಆಗುತ್ತೆ. ಏನು ಚೆನ್ನಾಗಿದೆ ನೋಡಿ. ಇಲ್ಲಿ ಫ್ಲೈಟ್ಸ್ಗಳು ಸಹ ಇದ್ದಾವೆ. 4,000, 6,000 MUR. ರೈನ್ಬೋ ನೋಡ್ರಿ. ಮೊರಿಷಿಯಸಲ್ಲಿ ರೈನ್ಬೋ ನೋಡೋದೇ ಖುಷಿ ಗೊತ್ತಾ. ಮಳೆ ಬರ್ತಾ ಇದೆ, ಬಿಸಿಲಿದೆ. ಇಲ್ಲಿಗೇನೆ ಯಾವಾಗಲೂ ಮೆಂಟಲ್ ಥರ ಇರುತ್ತೆ ಕ್ಲೈಮೇಟ್. ವಿಂಟೇಜ್ ಕಾರ್. ಏ ಬಾರಪ್ಪ ಸಾಕು. ಹೌದು ಹೌದು. ನೀವು ನಗ್ಬೇಡಿ. ಅದೇ ನಗ್ಬೇಡಿ ಮೇಡಮ್, ವಿಡಿಯೋ ಮಾಡ್ತಾವ್ರೆ. ಮೊಟ್ಟೆನಾ ಅಣಬೆನಾ? ಸಿಕ್ತು. ಎಂತದ್ದು ಗಣ 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 ಅಂತ ಕೇಳಿ. ಏನಕ್ಕೆ ಏನಕ್ಕೆ? ಓ, ಲೀಚಿ ಹಣ್ಣು ಕೀಳಕ ಮಾರಿಷಸ್ ಅಲ್ಲಿ ತುಂಬಾ ಬೇಗ ಹುಡ್ಕೊಂಡ್ ಬಿಟ್ಟಿದ್ದೀರಾ. ಎಲ್ಲ ಕಿತ್ತು ಮಾರ್ಕೆಟ್ ಅಲ್ಲಿ ಹಾಕಿದಾರೆ ಎಲ್ರು. ಆಯ್ತು. ಗಣ. ಬಾಯ್ ಗೈಸ್, ಬಾಯ್. ಬನ್ನಿ ಬನ್ನಿ ಮುಂದೆ ಹೋಗೋಣ. ಸೊ ನಾಳೆ ನಂದು ಫ್ಲೈಟ್ ಇದೆ ಇಂಡಿಯಾಗೆ. ಅಷ್ಟರಲ್ಲಿ ಊರು ಸುತ್ತೋಣ ಅಂತ ಹೊರಟಿದ್ದೀವಿ. ಹೀಗೆ ಹೋಗ್ತಾ ಇರುವಾಗ ಇವರು ಏನೋ ಆಟ ಆಡ್ತಾ ಇರೋದನ್ನು ನೋಡಿದ್ವಿ. ಏನಂತ ಕ್ಯೂರಿಯಾಸಿಟಿನಲ್ಲಿ ಬಂದಿದ್ದೀವಿ ನೋಡೋಣ ಅಂತ. ನಾವು ಗೋಲಿ ಆಡ್ತಿದ್ವಿ ಅಲ್ಲ ಚಿಕ್ಕ ಏಜಲ್ಲಿ, ಆ ಥರನೇ ಕಾಣಿಸ್ತದೆ.
ಈ ದೊಡ್ಡ ದೊಡ್ಡ ಗೋಲಿ ಹಿಡ್ಕೊಂಡು ದೊಡ್ಡವ್ರು ಆಡ್ತಿದ್ದಾರೆ. ನಾವು ಚಿಕ್ಕ ಚಿಕ್ಕ ಗೋಲಿ ಹಿಡ್ಕೊಂಡು ಚಿಕ್ಕವರಿರುವಾಗ ಆಡ್ತಾ ಇದ್ವಿ. ಇದೇನು ಆಟ, ಹೆಂಗೆ ಆಡ್ತಾರೆ, ಇವ್ರನ್ನೆಲ್ಲ ವಿಚಾರಿಸ್ಬೇಕು. ಇಲ್ಲಿ ಯಾರನ್ನಾದ್ರೂ ಕೇಳೋಣ. Ball. We call it pitong. ಪಿತೋಂಗ್. Pitong, yeah. ಓಕೆ. So we play with partner. हाँ. बॉल के करीब आएगा तो वो पॉइंट होता है. अच्छा, तो वो हम ये मेरा दुश्मन है। हाँ दुश्मन है? हाँ, इससे लड़ने के लिए अभी हम लोग ये दुश्मन दोस्त हैं. नहीं है, ये मेरा दुश्मन है। अभी ये गेम मेरा में पार्टनर गेम के लिए। गेम के लिए, लिए हाँ। दुश्मन है। तो अगर पार्टनर मेरा पार्टनर है। जिसका आप वो दोनों पार्टनर्स. हाँ. जब मैं वहाँ पर पहुँच रहूँगा तो ये वो उसको निकालेगा. वो छोटा बाल का नजदीक कौन सा जाता है वो पॉइंट. पॉइंट होता है. हाँ. हाँ तो ठीक है. अब ये मेरा पॉइंट निकालेगा ताकि उसको point ओ दूर भेज देता है. हाँ हाँ ठीक है या निकाल दिया. ऐसा. हाँ अब वो लोग पॉइंट लेगा. तो ओके. नहीं तो ये गेम होता है 13 पॉइंट. 13 में समाप्त हो जाएगा. ಓಕೆ, ಧನ್ಯವಾದ. ಈ ಗೇಮ್ ನೇಮ್ ಬಂದ್ಬಿಟ್ಟು ಪಿತಾಂಗ್ ಅಂತೆ. ಇದನ್ನು ಯುರೋಪಿಯನ್ ಕಂಟ್ರೀಸು ಇಂಟರ್ನ್ಯಾಷನಲ್ ಗೇಮ್ ಆಗಿ ಸಹ ಆಡ್ತಾರಂತೆ. ಇದ್ರ ಮೇಲೆ ಬೆಟ್ಟಿಂಗ್ ಎಲ್ಲ ಇರುತ್ತಂತೆ. ನನಗೆ ಕೇಳಿ ಶಾಕ್ ಆಯಿತು, ನಾವು ಗೋಲಿ ಆಡ್ತಾ ಇದ್ವಿ ಅಲ್ಲಪ್ಪ ಇದೇ ಥರ ಅಂತ. ಇಲ್ಲಿ ಯಾವ್ದು ಹತ್ರ ಬಂದಿರುತ್ತೆ ಅದಕ್ಕೆ ಪಾಯಿಂಟ್ ಸಿಗುತ್ತೆ. इसका पॉइंट नहीं मिलेगा. ಹಾಂ ये इसका पॉइंट मिलेगा. ये सेम है. ओके. और दूसरा टीम लोग ये इसको मार के दूर भेज देता है. वो अपना पॉइंट ले हाँ ठीक है. जो नजदीक आएगा हाँ ಹೆಂಗಂತ ಮೇಡಮ್ ಇದು? अभी ಟೀಮ್ ಪಾಯಿಂಟ್ಸ್ ಬರ್ಕೊಂಡಿದ್ದಾರೆ ಇವರು. ಎತ್ತತ್ತಾಗ ಆಗ್ತಾ ಇದಾರೆ ಮೇಡಮ್. ಹಾಂ ಅಲ್ಲಿ ಬೇಡ್ರಿ, ಸ್ಟ್ರೇಟಾಗಿ ಮಾಡ್ರಿ. ಡೈರೆಕ್ಟಾಗಿ ಹಾಕ್ಬಿಡಿ, ಸ್ವಲ್ಪ ಫಾಸ್ಟಾಗಿ ಹಾಕಿ. ಆಡ್ತಿದ್ದಾರೆ. ಫಸ್ಟ್ ಬಾಲ್ ಸೆಂಟ್ರಿಗೆ ಹಾಕಬೇಕು, ತಗೊಳಕ್ ಸೈಡಿಗೆ ಹಾಕಿದ್ದಾರೆ. ಹಾಂ ಆಡ. ವಾವ್, ಆಪೋಸಿಟ್ ಟೀಮು ಇದನ್ನ ಹೊಡೆದು ದೂರ ಕಳಿಸ್ಬೇಕು. ನೋಡೋಣ ಪವನ್ ಅವರು ಇದನ್ನ ದೂರ ಕಳಿಸ್ತಾರ ಅಂತ. ಅದನ್ನ ಹೊಡಿಬೇಕು, ಅದನ್ನ ಹೊಡೆದ್ಬಿಟ್ಟು ದೂರ ಕಳಿಸಿ. ಕಮಾನ್. ಆ ಕಡೆ ಹೋಯ್ತು. ಹಾಂ 3 ಚಾನ್ಸ್ ಇರ್ತವೆ, 2 ಆಯ್ತು. 3rd ಚಾನ್ಸ್. अरे 2 मिलता है, 3 मिलता है, दूसरा ठीक है, ಅಷ್ಟೇ. ಅವ್ರ ಮನೆಗೆ ಎಸ್ ಗುಡ್. ಮುಗಿಲ್ಲ ನಿಂದು. ಲೈಟ್ ಆಗ್ತಾ ಮಾಡೋಣ ನೀನು. ಆಯ್ತಾ. ಈ ಟೇಪ್ ಹಿಡ್ಕೊಂಡು ಅಳತೆ ಮಾಡ್ತಾರೆ, ಯಾವ್ದು ಹತ್ರದಲ್ಲಿದೆಯೋ ಅದಕ್ಕೆ ಪಾಯಿಂಟ್. ये नजदीक है ना, ये नजदीक है. ठीक है. ಇವಾಗ ಆ ಬಾಲ್ನ ಹೊಡೆದು ದೂರ ಕಳಿಸ್ಬೇಕು ಪವನ್ ಅವರು. ನಾನು ಕಮೆಂಟ್ರಿ ಕೊಡ್ತಾ ಇದ್ದೀನಿ ಇಲ್ಲಿ. ಇಲ್ಲ ಇನ್ನೊಂದು ಚಾನ್ಸ್ ಇದೆ. ಇಲ್ಲ ಹರ್ಷಿ, ಕಂಗ್ರ್ಯಾಚುಲೇಷನ್ಸ್, 5 ಪಾಯಿಂಟ್ ಸಿಕ್ಕಿದೆ. ನೀವು ಸೋತಿದ್ದೀರಾ. ಹಾಗೆ ರಾತ್ರಿದು ಊಟ ಮುಗಿಸ್ಕೊಂಡು ಹೋಗ್ಬೇಡ ಅಂತ ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಕೇರಳ ರೆಸ್ಟೋರೆಂಟ್, ಕೇರಳಿ ಅಂತ ಹೆಸರು.
ಬನ್ನಿ ಹಾಗೆ ರೆಸ್ಟೋರೆಂಟ್ ನೋಡಿಕೊಂಡು ಊಟ ಮುಗಿಸ್ಕೊಂಡು ಹೋಗ್ಬೇಡ. ಚಿಕ್ಕದಾಗಿ ಚೊಕ್ಕವಾಗಿದೆ. ಫುಡ್ ಹೇಗಿದೆ ಗೊತ್ತಿಲ್ಲ, ಟೇಸ್ಟ್ ಮಾಡೋಣ. ಫಸ್ಟ್ ಟೈಮ್ ಬಂದಿರೋದು. ಅಮ್ಮ ಆಚೆ ಹೋಗ್ಬೇಡ ಅಂದಿದಾರಂತೆ, ವಿಡಿಯೋ ನೋಡಿ ಅಮ್ಮ. ಚಪಾತಿ ಕರಿ ವೆಜ್ ಮತ್ತು ನಾನ್ ವೆಜ್ ಕರೀಸ್ನ ಆರ್ಡ್ರ್ ಮಾಡಿದ್ದೀವಿ. ಎಲ್ಲ ಕಿತ್ತಾಡ್ಕೊಂಡಿದ್ದಾರೆ. ಗೋರ್ಕು ಒಂದು ಪೀಸ್ ಪನ್ನೀರ್ ಕೊಟ್ಟಿರ್ಲಿಲ್ವಾ? ಒಂದು ಪೀಸ್ ಚಿಕನ್ ಕೊಡಿ. ಸಾಲ ಇಸ್ಕೊಂತಿದ್ದಾರೆ. ನಾನು ಗ್ರೇವಿ ಕೊಟ್ಟಿದ್ದೆ, ಅವ್ರಿಗೆ ಕೊಡಿ. ನನಗೆ ಬೇಡ, ಅವ್ರಿಗೆ ಹಾಕಿ. ಒಂದು ಬ್ಯೂಟಿಫುಲ್ ಸನ್ಸೆಟ್ನ ನೋಡ್ಕೊಂಡು ಹೋಗೋಣ ಮನೆಗೆ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊತಾ ಇರಿ. ಲವ್ ಯು ಆಲ್.